ಏನ್ ಸರ್ ಯಾವ್ದು ಚಾನ್ಸ್ ಸಿಗ್ತಿಲ್ಲ ಅಂತ ಅನಾಥಾಶ್ರಮಕ್ಕೆ ಜಾಯ್ನ್ ಆಗಕ್ ಬಂದ್ಬಿಟ್ಟಿದ್ದೀರಾ? ಪ್ಲೇಸ್ ನೀನ್ ಕಿತ್ಕೋಬೇಕು ಅಂತ ಮಾಡಿದೇನೋ ಮಗನ ಮಗನೇ. ಮತ್ತೇನಕ್ ಬಂದ್ರಿ ಸರ್? ಏಯ್, ಅನಾಥ ಮಕ್ಕಳ ಆಕ್ಟಿವಿಟೀಸ್ ನ ಸೀಕ್ರೆಟ್ ಆಗಿ ವಿಡಿಯೋ ಮಾಡಿ ಫನ್ ಕ್ರಿಯೇಟ್ ಮಾಡಕ್ ಬಂದಿದ್ದೀರಿ ಕಣೋ. ಸರ್ ಪರ್ಮಿಷನ್ ಇದ್ರೆ ಶೂಟ್ ಮಾಡಿದ್ರೆ ಒಳಗಡೆ ಹೊಡೆದೋಗ್ಬಿಡುತ್ತೆ ಸರ್. ಚಿಕ್ಕ ಮಕ್ಕಳನ್ನ ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಯು ಜಸ್ಟ್ ಫಾಲೋ ಮೀ, ಕಮ್ ಆನ್. ಲೇ ಅಲ್ಲ, ಏನೋ ಇದು ಅನಾಥಾಶ್ರಮ ಇಷ್ಟೊಂದು ಚೆನ್ನಾಗಿದೆಯಲ್ಲೋ. ಹೌದು ಸರ್. ಆಹಾ, ಅರೆ ಶೂಟ್ ಮಾಡು. ಒಂದು ಚಿಕ್ಕ ಮಗು ವಿನಯವಾಗಿ ಹೋಮ್ ವರ್ಕ್ ಮಾಡ್ತಿದ್ದಾಳೋ ಹಾಗೆ ಪ್ಯಾನ್ ಮಾಡಿದ್ರೆ ವಾವ್ ಬ್ಯೂಟಿಫುಲ್ ಲೆಗ್ಸ್. ಹಾಗೆ ಟಿಲ್ಡಪ್ ಮಾಡು. ವಾರೆ ವಾ, ವಾಟ್ ಎ ಬ್ಯೂಟಿಫುಲ್ ಫೇಸ್. ಅಯ್ಯೋ, ನನ್ನ ಎಡಗಡೆ ಇರೋ ಹೃದಯ ಡವ್ ಅಂತ ಹೊಡ್ಕೋತಾ ಇದೆ ಕಣೋ. ವಯಸ್ಸಾಗ್ತಿದ್ದಿಲ್ಲ ಸರ್, ಆ ತರದೆಲ್ಲ ಆಗುತ್ತೆ. ನನ್ ಮಗನೇ, ಈ ಜಾಜಿಮಲ್ಲಿ ಲೈಫ್ಗೆ ಎಂಟರ್ ಆಗೋದಿಕ್ಕೆ ಒಂದು ಜಿಲೇಬಿ ವೇಟ್ ಮಾಡ್ತಾ ಇದೆ ಕಣೋ. ಅವಳು ಗುಲಾಬಿನೇ ನಿನ್ನಂತ ಮುಳ್ಳಿನ ಜೊತೆ ನೀನು ಸಿಗಾಕೊಂಡು ಗೊಡ್ಕೋತಾ ಇರೋದು ನನಗೆ ಚೆನ್ನಾಗಿ ಕೇಳಿಸ್ತೋ. ಫ್ರೇಮ್ ಇಡು ಮುಚ್ಕೊಂಡು. ಹಾಗೆ ಟಿಲ್ಡಪ್ ಮಾಡು. ಯಾರ್ ನೀವು? ಯಾಕೆ ಬಂದಿದ್ದೀರಾ? ಐ ಆಮ್ ಎ ಜಾಜಮಲ್ಲಿ ಸಿನಿಮಾ ಡೈರೆಕ್ಟರ್. ಇವನು ನನ್ನ ಅಸಿಸ್ಟೆಂಟ್ ಚೆಂಡು ಮಲ್ಲಿ. ಡೈರೆಕ್ಟರ್ ಅಂದ್ರೆ ಗಡ್ಡ ಇರ್ಬೇಕಲ್ವಾ? ನನ್ನ ಅಂದಕ್ಕೆ ಗಡ್ಡ ಸರಿ ಹೋಗಲ್ಲ, ಅದಕ್ಕೆ ತೆಗೆದು ಬಿಟ್ಟೆ. ನೀನು ಓದ್ಕೋ. ಗೊತ್ತಿಲ್ಲ. ಹೆಲೋ, ಅವಳಿಗೆ ಮಾತ್ ಬರಲ್ಲ. ಯಾಕೆ ಬಂದಿದ್ದೀರಾ ಅಂತ ಕೇಳ್ತಿದ್ದಾಳೆ. ಸಾರಿ ಇವ್ರೆ, ಅನಾಥ ಮಕ್ಕಳ ಆಕ್ಟಿವಿಟೀಸ್ ನ ಶೂಟ್ ಮಾಡಿ ಫನ್ ಕ್ರಿಯೇಟ್ ಮಾಡೋದಕ್ಕೆ ಬಂದಿದ್ದೀನಿ. ಏನ್ ಹೇಳ್ತಿದಾರೆ? ನಿಮ್ಮಂಥವ್ರು ಬಂದು ಅಮ್ಮ ಎಲ್ಲಿ ಅಪ್ಪ ಎಲ್ಲಿ ಅಂತ 1,00,000 ಪ್ರಶ್ನೆಗಳನ್ನ ಕೇಳಿ ಹೊರಟೋಗ್ತೀರಾ. ಮಕ್ಳು ಅವರನ್ನೆಲ್ಲ ನೆನ್ಸ್ಕೊಂಡು ಬೇಜಾರ್ ಮಾಡ್ಕೋತಾರೆ. ಹಾಗೇನಿಲ್ಲ ಇವ್ರೆ. ಏನು? ನಾವ್ ಮಾಡೋ ಕೆಲ್ಸ 10 ಜನರಿಗೆ ಉಪಯೋಗ ಆಗೋ ಹಾಗಿರ್ಬೇಕು. ಅದನ್ ಬಿಟ್ಟು ಬೇಜಾರಾಗ್ಬಾರ್ದು. ಅಂದ್ರೆ ನಾವು ಎಂಟರ್ಟೈನ್ಮೆಂಟ್ ಕೊಡ್ತೀವ್ರಿ. ಸಾರಿ ಸಿಸ್ಟರ್, ಕೋಪ ಮಾಡ್ಕೋಬೇಡಿ. ಬಾಯ್, ನಾವು ಬರ್ತೀವಿ. ರಾಹು ಕಾಲದಲ್ಲಿ ಬಂದೆ. ಇಲ್ಲಿ ನೋಡು ಪಾಪು, ಕನ್ನಡಕ ಹಾಕೊಂಡಿದ್ದಾಳೆ ನೋಡು. ಆ ಅಕ್ಕನ ಹೆಸರೇನು? ಪಲ್ಲಕ್ಕ. ಅದು ವಲ್ಲಿ, ನಾನು ಜಾಜಿ ಮಲ್ಲಿ. ಇಬ್ರು ಸೇರ್ಕೊಂಡ್ರೆ ಇನ್ನೇನಾಗುತ್ತೆ? ಅವಲ್ಲಿ ಕಷ್ಟ ಮಳೆ ನಿಂದಿರೋ ಪೇಪರ್ ಆಗುತ್ತೆ. ನನಗೆ ಅರ್ಥ ಆಯ್ತು ಕಣೋ ನಿನ್ ಫೀಲಿಂಗು. ನಡಿ. ಜೈಲರ್ ಅವ್ರು ಬರಕ್ ಹೇಳಿದ್ರಲ್ವಾ, ಟೈಮ್ ಆಯ್ತು, ಹೋಗೋಣ. ನಮ್ ಜೊತೆ ಬರ್ತೀಯಾ? ಬರ್ತೀನಿ, ಆದ್ರೆ ನಮ್ಮ ಅಮ್ಮ ಬಂಗಾರ. ಲಕ್ಷ್ಮಿ, ಅವರು ಗೀತಾ, ಅಮ್ಮ ಅನಾಥಾಶ್ರಮದಿಂದ ಬಂದಿದ್ದಾರೆ. ನೀವೇನ್ ಬೇಜಾರ್ ಮಾಡ್ಕೋಬೇಡಿ. ನೀವ್ ಬರೋವರ್ಗೂ ನಿಮ್ ಮಗುನ ಹುಷಾರಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು. ಯಾವ ಹೆಣ್ಣು ಮಾಡ್ತಿರೋ ತಪ್ಪನ್ನ ನಾನ್ ಮಾಡಿದ್ದೇನೆ ರೀ. ನನ್ ಗಂಡನ್ನ ನಾನೇ ಸಾಯಿಸ್ಬಿಟ್ಟೆ. ನಾನ್ ಮಾಡಿದ ತಪ್ಪಿಗೆ ನನ್ ಮಗೋಗ್ ಶಿಕ್ಷೆ ಸಿಗ್ತದೆ. ನೀವೇನ್ ಭಯ ಪಡ್ಬೇಡಿ. ನಿಮ್ ಮಗುನ ಆಗಾಗ ಕರ್ಕೊಂಡ್ ಬಂದು ತೋರಿಸ್ತೀವಿ. ನೀನ್ ಅವ್ರ ಜೊತೆ ಹೋಗಮ್ಮ. ಆದ್ರೆ ನಮ್ಮ ನೀನ್ ಹೋಗಿ ಗೀತಕ್ಕನ್ ಜೊತೆ ಆಟ ಆಡ್ಕೋ. ನಾನ್ ಮತ್ತೆ ಬರ್ತೀನಿ. ಪ್ರಾಮಿಸ್. ನನ್ನ ಹೆಸರು ಭಗವಾನ್. ನಾನ್ ನಿನ್ ಭಕ್ತ ಸ್ವಾಮಿ. 15 ಜನಕ್ಕೆ ಸಹಾಯ ಆಗೋ ತರ ಆಪತ್ತಿನಲ್ಲಿರೋರ್ನ ಕೈ ಹಿಡಿದು ಕಾಪಾಡು ಸ್ವಾಮಿ. ನಾನ್ ನಿನ್ನ ಹತ್ರ ಕೋರ್ಕೊಳ್ಳೋದು ಇದು ಒಂದೇನೆ. ನಮಸ್ಕಾರ. ಹ್ಯಾಪಿ ಬರ್ಡೇ ಸರ್. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಸರ್. ಥ್ಯಾಂಕ್ ಯು. ಇವೆಲ್ಲ ನನಗೆ ಯಾಕೆ? ಇವೆಲ್ಲ ಯಾರು ಅರೇಂಜ್ ಮಾಡಿರೋದು? ಏನ್ ತಮ್ಮ ನೀನು? ಏನೋ ನಾನು ಹುಟ್ಟಿದ್ದೀನ ಅಂತ ಫ್ಲೆಕ್ಸ್ ಎಲ್ಲ ಹಾಕಿದಿರ ಸರಿ. ಎಷ್ಟೋ ಜನ ಅನಾಥ ಮಕ್ಕಳು ನನ್ನ ಕಣ್ಣೆದುರುಗಡೆ ಇದ್ದಾರೆ. ಅವ್ರ ಮುಂದೆ ನಾನು ಹುಟ್ಟಿದಬ್ಬ ಆಚರಿಸ್ಕೊಂಡ್ರೆ
ಅವ್ರ ಮನ್ಸಿಗೆ ಎಷ್ಟು ನೋವಾಗುತ್ತೆ ಗೊತ್ತಾ? ನಿಜಾನೇ ಅಣ್ಣ. ದಿಕ್ಕು ದೆಸೆ ಇಲ್ದಿರೋ ಮಕ್ಕಳಿಗೋಸ್ಕರನೇ ನಾನು ಅನಾಥಾಶ್ರಮ ನಡೆಸ್ತಾ ಇದ್ದೀನಿ. ಎಷ್ಟು ಖರ್ಚು ಮಾಡಿದೀರಾ? ಖರ್ಚು ಮಾಡಿರೋ ದುಡ್ಡೆಲ್ಲ ನಮ್ಮ ಆಶ್ರಮ ಕೊಟ್ಟಿದ್ರೆ ಮಕ್ಕಳು ಹೊಟ್ಟೆ ತುಂಬಾ 3 ಹೊತ್ತು ಊಟ ಮಾಡ್ತಿದ್ರಲ್ವಾ? ಹ್ಯಾಪಿ ಬರ್ಡೇ ಸರ್. ಅರ್ರೆ ಯಾಕೆ ಸ್ವಾಮಿ ನೀವು ಕೂಡ ಆ, ನಿಮ್ಗಿಂತ ನನ್ಗೆ ಯಾವ್ದು ಇಂಪಾರ್ಟೆಂಟ್ ಅಲ್ಲ ಸರ್. ಹಾಗಲ್ಲ, ನಾವು ಪ್ರಜಾ ಸೇವಕರು. ಹೌದ್ ಸರ್. ಪ್ರತಿ ನಿಮಿಷನೂ ಕೂಡ ಅವ್ರಿಗೋಸ್ಕರ ಕೆಲಸ ಮಾಡ್ತಾನೆ ಇರ್ಬೇಕು. ಸರಿ ಸರ್. ಅಷ್ಟಕ್ಕೂ ಪರ್ಸನಲ್ ಏನು ಇಟ್ಕೋಬಾರ್ದು. ಹೋಗ್ಲಿ ಬಿಡಿ. ಬಂದಿದ್ದಕ್ಕೆ Thank you, sir. ತುಂಬಾ Thank you very ಥ್ಯಾಂಕ್ಸ್. ನಮಸ್ಕಾರ ಕಣಪ್ಪ. ಅಮ್ಮ ನಮಸ್ಕಾರ ನನಗೆ ಯಾಕೆ ಮಾಡ್ತಿದ್ದೀರಮ್ಮ? ಹೇಳಿ, ನಿಮ್ಗೇನ್ ಕಷ್ಟ ಬಂದಿದೆ? ಇವಳು ನನ್ ಮೊಮ್ಮಗಳಪ್ಪ. ಇವ್ರ ಅಪ್ಪ ಅಮ್ಮ ಇವಳು ಚಿಕ್ಕವಳಿದ್ದಾಗ್ಲೇ ಸತ್ತೋಗ್ಬಿಟ್ರು. ಇವಳನ್ ಚೆನ್ನಾಗಿ ಓದಿಸ್ಬೇಕು ಅನ್ಕೊಂಡಿದ್ದೀನಿ. ನನ್ನ ಹತ್ರ ಇರೋ ಈ ಸ್ವಲ್ಪ ದುಡ್ಡಲ್ಲಿ ಇವಳನ್ನ ಓದ್ಸಕ್ಕಾಗಲ್ಲ. ದಯವಿಟ್ಟು ನೀವೇ ಇವಳನ್ನ ದೊಡ್ಡ ಮನುಷ್ಯಳನ್ನಾಗಿ ಮಾಡ್ಬೇಕಪ್ಪ. ಈ ದುಡ್ಡು ನಿಮ್ಮ ಹತ್ರನೇ ಇರ್ಲಿ ಅಮ್ಮ. ಮುಂದೆ ಮದ್ವೆಗೆ ಯೂಸ್ ಆಗುತ್ತೆ. ನಮ್ಮ ಆಶ್ರಮದಲ್ಲಿ ಎಷ್ಟೋ ಜನ ಹುಡುಗರು ದೊಡ್ಡ ದೊಡ್ಡ ಜನ ಆಗಿದ್ದಾರೆ. ಈ ಮಗಳು ನನ್ ಜೊತೆನೆ ಇರ್ಲಿ. ಬಾಮ್ಮ. ಏನ್ ಹೆಸರು ಹೇಳಿದ್ರಿ? ಗೌರಿ. ಗೌರಿ ಅಂದ್ರೆ ಸಾಕ್ಷಾತ್ ತಾಯಿ ಹೆಸರು. ನಿಮ್ಮ ಅಜ್ಜಿಯ ಹೆಸರು ಉಳಿಸ್ಬೇಕು, ಸರಿನಾ? ಆಯ್ತು. ನನ್ ಮೊಮ್ಮಗಳು ನಿಮ್ ಜೊತೆಲಿ ಇದ್ರೆ ತಾಯಿ ಮಡಿಲಲ್ಲಿದ್ದಂಗಪ್ಪ. ಚೆನ್ನಾಗಿದ್ರೆ ಜನಗಳಿಗೆ ಹೋಗಿ ಹೇಳಿ, ಇಲ್ಲ ಅಂದ್ರೆ ನಮ್ ಹತ್ರ ಮಾತ್ರ ಹೇಳಿ. ತುಂಬಾ ಓಲ್ಡ್ ಕಾನ್ಸೆಪ್ಟ್. ಇಲ್ಲಿ ಓನರ್ ಯಾರು? ನಾನೇ ಸರ್. ನೀನು ಕೂಡ ಓಲ್ಡೆ ಸರ್. ಅಷ್ಟಕ್ಕೂ ನಿಮ್ಗೆ ಏನ್ ಬೇಕು ಸರ್? ಇಲ್ಲಿ ಯಾವ್ಯಾವ ಐಟಮ್ಸ್ ಇದೆ? ಅಲ್ಲಿ ಬೋರ್ಡ್ ಇದೆ ಸರ್, ಇಲ್ಲಿ ಮೆನು ಇದೆ ಸರ್, ಎಲ್ ಬೇಕಾದ್ರೂ ಕುತ್ಕೋಬಹುದು ಸರ್. ಅಮ್ಮ, ಅಲ್ಲಿ ಇಲ್ಲಿ ಎಲ್ಲೆಲ್ಲೂ ಪಂಚಲಿ ರೈಮಿಂಗ್ ಟ್ರೈ ಮಾಡಿದ್ಯಾ? ಪೊಲೀಸ್ ಅವ್ರ ಮೇಲೆ ಪಂಚ್ ಹಾಕ್ಬಾರ್ದು, ಕಿತ್ತೋಗುತ್ತೆ. ನಿನ್ನ ಹತ್ರ 200 ರೂಪಾಯಿ ನೋಟ್ ಇದೆಯಾ? ಇದೆ ಸರ್. ಒಂದ್ ನಿಮಿಷ ಸರ್. ತಗೊಳ್ಳಿ ಸರ್. ನೋಡೋ ಸರ್, ಸೇಮ್ ಕಳ್ ನೋಟ್ ಇದ್ದಂಗಿದೆ ಸರ್. ಸರ್, ಅದು ಒರಿಜಿನಲ್ ನೋಟ್ ಸರ್. ಇದು ಕಳ್ನೋಟೆ. ಪೇಪರ್ ತುಂಬಾ ತಿನ್ನಾಗಿದೆ, ಚಕ್ರ ಸ್ವಲ್ಪನೇ ಇದೆ, ಗಾಂಧಿ ಅವ್ರ ಸ್ಮೈಲ್ ಕಮ್ಮಿ ಆಗಿದೆ, ಅವ್ರ ತಲೆ ಮೇಲೆ ಚುಕ್ಕಿಗಳು ಬೇರೆ ಇದೆ. 11 ಚುಕ್ಕಿ ಅಲ್ವೇನೋ, 12 ಬೇರೆ ಇದೆ ಇಲ್ಲಿ. ಸರ್, ಅದು ಒರಿಜಿನಲ್ ನೋಟು ಸರ್. ಸರ್, ಇವನ್ ಮುಖ ನೋಡ್ತಿದ್ರೆ ಕಳ್ ನೋಟ್ ಗ್ಯಾಂಗ್ ಎಲ್ಲ ಲೀಡರ್ ತರ ಕಾಣಿಸ್ತವನೆ ಸರ್. ಸರ್, ಅದು ಕಸ್ಟಮರ್ ಕೊಟ್ಟಿದ್ ನೋಟು ಸರ್. ನನ್ ತಪ್ಪೇನು ಇಲ್ಲ ಸರ್, ನನ್ನ ಬಿಟ್ಬಿಡಿ ಸರ್. ಯಾರ್ ಕೊಟ್ಟಿದಾರ ಅನ್ನೋದು ಮುಖ್ಯ ಅಲ್ಲ, ಯಾರ ಹತ್ರ ಸಿಕ್ಕಿದ್ಯೋ ಅವನ್ನೇ ಒಳಗ್ ಹಾಕ್ತಿವಿ. ಸರ್, ನಂಗೆ ಇವನ್ ಆಕ್ಟಿಂಗ್ ನೋಡ್ತಿದ್ರೆ ಬಿರಿಯಾನಿ ಮೇಲೆ ಕೂಡ ಡೌಟ್ ಬರ್ತಿದೆ ಸರ್. ಒಂದ್ಸಲ ಚೆಕ್ ಮಾಡೋಣ. ಕರೆಕ್ಟೇ ಕಣ. ಈ ಮಧ್ಯೆ ಹೋಟೆಲ್ಗಳಲ್ಲಿ ಕೋಳಿ ಕುರಿ ಬದಲು ಕಾಗೆ ನಾಯಿಗಳನ್ನ ಬೆರೆಸಿ ಮಾರ್ತಿದಾರನ್ನೋ ಟಾಕ್. ಸರ್, ನಮ್ ಬಿರಿಯಾನಿಗೆ ಬೆಂಗಳೂರಲ್ಲಿ ಒಳ್ಳೆ ಹೆಸರಿದೆ ಸರ್. ಬೇಕಿದ್ರೆ ತರಕ್ ಹೇಳ್ತೀನಿ, ತಿಂದು ಟೇಸ್ಟ್ ನೋಡಿ ಸರ್. ಟೇಸ್ಟ್ ನೋಡಲ್ಲ ಕಣ, ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡಿ ಹೇಳ್ತೀನಿ. ಆಸ್ ಯು ಲೈಕ್ ಸರ್. ಲೇ ದುರ್ಗಾರಾವ್. ಸರ್ ಹೇಳಿ ಸರ್. 2 ಚಿಕನ್ ಬಿರಿಯಾನಿ ಪಾರ್ಸಲ್ ಮಾಡೋ. ಚಿಕನ್ ಡ್ರೈಯಾ ಫ್ರೈಯಾ? 2 ಸೇರ್ಸ್ ಕಟ್ಟು. ಈ ಹೋಟೆಲ್ ಅಲ್ಲಿ ಎಷ್ಟು ಐಟಮ್ಸ್ ಇದೆಯೋ ಎಲ್ಲ ಪಾರ್ಸಲ್ ಮಾಡು, ವಿತ್ ಬೇಜಾ ಫ್ರೈ. ಸರ್, ಬೇಜಾ ಫ್ರೈ ಒಂದ್ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಕೇಳಿ ಸರ್, ತಂದ್ಕೊಡ್ತೀನಿ. ಯಾಕೆ? ಸರ್, ನಮ್ಮ ಓನರ್ಗೆ ಬ್ರೈನ್ ಇಲ್ಲ ಸರ್, ಅದಕ್ಕೆ ಬ್ರೈನ್ ಫ್ರೈ ಮಾರೋದೇ ಬಿಟ್ಬಿಟ್ಟಿದೀವಿ ಸರ್. ಸೂಪರ್ ಪಂಚ್ ಆಗದೆ ಕಣ, ನೀನ್ ಓನರ್ ಆಗ್ತಾ. Thank you, sir. ಬೇಗ ತಂದ್ಬಿಡು. ಲೇ ಹೋಗ ಬೇಗ. ಲೇ ಮಿನಿಮಮ್ 2 ಕ್ಯಾರೇಜ್ ಇರ್ಬೇಕಣ. ಓಕೆ ಸರ್. ಫಾಸ್ಟ್ ಆಗಮ್ಮ. ಸಾರಿ ಸರ್. ಸರ್, ಬೇಗ ಬೇಗ ಬಾ ಬಾ ಬಾ. ಬೇಗ ಬೇಗ ಬಾ ಬಾ. ತಗೊಳ್ಳಿ ಸರ್. ತಗೊಳ್ಳಿ ಸರ್. ಲ್ಯಾಬ್ ರಿಪೋರ್ಟರ್ ಬಂದ್ಮೇಲೆ ಗೊತ್ತಾಗುತ್ತೆ ನಿನಗೆ ಹೋಟೆಲ್ ಅಲ್ಲಿ ಇರ್ತೀಯೋ ಜೈಲಲ್ಲಿ ಇರ್ತೀಯೋ ಅಂತ. ಇನ್ಮೇಲೆ 200 ರೂಪಾಯಿ ನೋಟ್ನ ನೋಡ್ಕೊಂಡು ತಗೋ, ಗೊತ್ತಾಯ್ತಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರ್, ಫುಡ್ ಚೆನ್ನಾಗಿತ್ತಾ ಸರ್? ಚೆನ್ನಾಗಿದೆ. ದುಡ್ಡು ತಗೊಳ್ಳಿ. ಅಯ್ಯೋ, ಇದು ಕಳ್ನೋಟು, ನಡೆಯಲ್ಲ. ನಿಮ್ಗೇನ್ ಗೊತ್ತು? ಏನ್ರಿ 200 ರೂಪಾಯಿ ನೋಟ್ ಮೇಲೆ 8 ಚುಕ್ಕೆ ಇರುತ್ತೆ, ಡೂಪ್ಲಿಕೇಟ್ ನೋಟ್ ಮೇಲೆ 12 ಚುಕ್ಕೆ ಇರುತ್ತೆ. ಇದು ಕಳ್ನೋಟೆ. ನಿನಗೆ ಯಾರು ಹೇಳಿದ್ದ? ಇವಾಗ್ಲೇ ಒಬ್ರು ಪೊಲೀಸ್ ಆಫೀಸರ್ ಬಂದಿದ್ರು ಸರ್. ನನ್ನ ಹತ್ರ ಇದ್ದಿದ್ ಎಲ್ಲಾ ನೋಟ್ನು ತಗೊಂಡು ನನ್ನ ಕಾಪಾಡಿದಂತ ದೇವ್ರು ಸ್ವಾಮಿ. ಅವನ್ ದೇವ್ರಲ್ಲ, ಕಳ್ಳ ಅವನು. ಅದ್ ಹೇಗ್ ಹೇಳ್ತೀರಾ ನೀವು? ನಾನು ಬ್ಯಾಂಕ್ ಮ್ಯಾನೇಜರು. 500 ಮತ್ತೆ 200 ರೂಪಾಯಿ ನೋಟ್ ಮೇಲೆನೆ 8 ಚುಕ್ಕೆ ಇರೋದು. 2000 ನೋಟಲ್ಲೇನೆ 12 ಚುಕ್ಕೆ ಇರುತ್ತೆ. ಅಮ್ಮ, ಅಯ್ಯೋ, ಎಲ್ಲಿ ಕಸ್ಟಮರ್? 200 ರೂಪಾಯಿ ನೋಟ್ ಹೋಯ್ತು, ಕಸ್ಟಮರ್ ಹೋದ. ನಿನಗೆ ಆಲ್ರೆಡಿ ತುಂಬಾ ಸಲ ಹೇಳಿದೀನಿ ಹಾಗ್ ಮಾಡಕ್ ಆಗಲ್ಲ ಅಂತ. ನೀನ್ ಹೇಳ್ದಾಗ ಮಾಡಿದ್ರೆ ನಮ್ ಹಾಸ್ಪಿಟಲ್ನ ಕ್ಲೋಸ್ ಮಾಡ್ಬೇಕಾಗ್ ಬರತ್ತೆ. ಕೊನೆದಾಗ ಒಂದು ಮಾತು ಹೇಳ್ತೀನಿ, ಈ ಪ್ರಪಂಚದಲ್ಲಿ ಯಾವುದೇ ಗಂಡ ಹೆಂಡತಿಗೆ ನಿಜವಾಗ್ಲೂ ಮಕ್ಳು ಹುಟ್ಟಲ್ಲ ಅಂತ ಡಾಕ್ಟರ್ ಹೇಳಿದ್ರೆ
ತಕ್ಷಣ ಡಾಕ್ಟರ್ನ ಬದಲಾಯಿಸಿ ಬೇರೆ ಬೇರೆ ರೀತಿನಲ್ಲಿ ಮಕ್ಕಳನ್ನ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಅನಾಥ ಮಕ್ಕಳನ್ನ ದತ್ತು ತಗೊಳ್ಬೇಕು ಅಂತ ಯಾರೂ ಅನ್ಕೊಳಲ್ಲ. ಪ್ಲೀಸ್ ಮೇಡಮ್. ನೀವು ಪ್ಲೀಸ್ ಅಂದ್ ಮಾತ್ರಕ್ಕೆ ಇದು ಹೋಮ್ ಲೋನೋ ಪರ್ಸನಲ್ ಲೋನೋ ಅಲ್ಲ. ತಕ್ಷಣ ತಗೊಳೋದಿಕ್ಕೆ ದತ್ತು ತಗೊಳ್ಳೋದು ತುಂಬಾ ಕಷ್ಟ. ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ ಮೇಡಮ್. ಈ ಭೂಮಿಯಲ್ಲಿ ಅಪ್ಪ ಅಮ್ಮ ಇಲ್ದಿರೋರು ಎಷ್ಟು ಜನ ಆದ್ರೂ ಇರ್ಬೋದು. ಆದ್ರೆ ನೀವು ನಾನು ಇರೋವರೆಗೂ ಅವರು ಅನಾಥರಾಗಿರ್ಬಾರ್ದು. ನಾವು ಮಾಡೋದು ಒಳ್ಳೆ ಕೆಲ್ಸ ಆದ್ರೆ ಒಂದಲ್ಲ ಒಂದಿನ ಅದೇ ಸಕ್ಸಸ್ ಆಗುತ್ತೆ. ಕಷ್ಟಪಟ್ಟು ಪ್ರಯತ್ನಿಸಿಲ್ಲ ಅಂದ್ರೆ ಹೊಸ ಪ್ರಪಂಚನ ಸೃಷ್ಟಿ ಮಾಡಕ್ ಆಗಲ್ವಲ್ಲ ಮೇಡಮ್. ನೀವು ಒಂದ್ ಡಾಕ್ಟರ್ ಅಂತಲ್ದೆ ಒಂದ್ ಮಗುವಿನ ತಾಯಿ ಅಂತ ಯೋಚಿಸಿ. ಎಷ್ಟೋ ಅನಾಥ ಮಕ್ಕಳಿಗೆ ನಿಮ್ಮಂತ ಒಳ್ಳೆ ಅಮ್ಮ ಸಿಕ್ಕಿದ್ರೆ ಅವರನ್ನು ಸಂತೋಷವಾಗಿರ್ತಾರಲ್ವಾ ಮೇಡಮ್? ನಿಮ್ ಈ ಆಸೆಗೆ ಏನೇ ಹೆಲ್ಪ್ ಬೇಕಿದ್ರು ನಾನ್ ಮಾಡ್ತೀನಿ. ಥ್ಯಾಂಕ್ಸ್ ಮೇಡಮ್. ನಾನು ನನ್ನ ರೆಪ್ಯುಟೇಷನ್ ಬಗ್ಗೆ ಯೋಚನೆ ಮಾಡದೆ ಧೈರ್ಯ ಮಾಡ್ತಾ ಇದ್ದೀನಿ. ಅದಕ್ಕೆ ಮಕ್ಕಳು ಹುಟ್ಟದೇ ಇರೋರ್ ಲಿಸ್ಟ್ ಅನ್ನ ನಮ್ ಹಾಸ್ಪಿಟಲ್ ಇಂದ ನಿನಗೆ ಕೊಡ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಡಾಕ್ಟರ್. ಯಾರ್ ನೀವು? ಅನಾಥ ಮಕ್ಕಳನ್ನ ದತ್ತಕ್ ತಗೊಳ್ಳಿ ಅಂತ ಕೇಳೋದಕ್ಕೆ ನಾವು ಬಂದಿದೀವಿ ಮೇಡಮ್. ನನಗ್ ಮಗು ಆಗಿಲ್ಲ ಅಂತ ನಿಮ್ಗೆ ಯಾರು ಹೇಳಿದ್ದು? ಅರ್ಥ ಆಯ್ತು ನನಗೆ. ಕಳ್ಳಿ ನಮ್ಮ ಅತ್ತೆನೇ ಹೇಳಿರ್ತಾಳದೆಲ್ಲ. ಅವಳು ಗ್ರಾಚಾರ ಬಿಡಿಸ್ತೀನಿ ಇರು. ಅತ್ತೆ ಏನೇ ಅತ್ತೆ? ಏನೇ ಅಂಕಿರಿಸ್ತಾ ಇದ್ಯಾ? ನನಗ್ ಮಗು ಆಗಿಲ್ಲ ಅಂತ ನೀವೇನಾ ಇವ್ರಿಗೆ ಹೇಳಿದ್ದು? ಅವ್ರಿಗೆ ಹೇಳ್ಬೇಕನ್ನೋ ಕರ್ಮ ಏನೇ ಇದೆ? ನಿನ್ನ ಮಕ್ಳಾಗಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತಲ್ವಾ? ನಿನ್ನ ಮನೆಯಿಂದ ಆಚೆ ಕಳಿಸಿ ನನ್ ಮಗನ್ಗೆ ಇನ್ನೊಂದ್ ಮದ್ವೆ ಮಾಡಿಸ್ತೀನಿ. ನನ್ ಗಂಡಂಗ್ ಇನ್ನೊಂದ್ ಮದ್ವೆ ಮಾಡ್ತೀನಿ ಅಂತ್ಯ. ಫಸ್ಟ್ ನಿನ್ನನ್ನು ಹೊರಗಡೆ ಹಾಕ್ತೀನಿ ಕಡೆ. ನಿನ್ನನ್ ಸಾಯಿಸ್ತೀನಿ ಕಡೆ. ಅಯ್ಯೋ ಇವ್ರು ಕೇಳ್ತಿಲ್ಲ. ಒಂದ್ಸಲ ನಾವ್ ಹೇಳೋದನ್ ಕೇಳಿ. ಸಾಯಿ ಸಾಯಿ. ನೀನು ಅವ್ರು ಕೇಳ್ತಿಲ್ಲ. ನಡಿ ಹೋಗೋಣ. ನಿಮ್ಮ ಆಲೋಚನೆ ತುಂಬಾ ಒಳ್ಳೇದು. ಆ ಆಲೋಚನೆ 10 ಜನಕ್ಕೆ ಹೇಳಕ್ ಚೆನ್ನಾಗಿದೆ, ಆದ್ರೆ ಪಾಲಿಸೋದಕ್ಕೆ ಕೆಲ್ಸಕ್ಕೆ ಬರಲ್ಲ. ಒಳ್ಳೆ ವಿಷಯ ಅಂದ್ರೆ ಎಲ್ರನ್ನೂ ಫಾಲೋ ಮಾಡ್ಬೇಕಲ್ವಾ ಸರ್? ನಿಮ್ಮಂಥ ದೊಡ್ಡೋರು ಒಬ್ರನ್ನ ದತ್ತು ತಗೊಂಡ್ರೆ ಸಾಕು ಸರ್. ನಿಮ್ಮನ್ನ ನೋಡಿ ತುಂಬಾ ಜನ ಇನ್ಸ್ಪೈರ್ ಆಗಿ ಅವರು ಕೂಡ ದತ್ತಕ್ಕೆ ತಗೋತಾರೆ. ಆಗ ಈ ದೇಶದಲ್ಲಿ ಅನಾಥ ಮಕ್ಕಳೇ ಇರೋದಿಲ್ಲ ಸರ್. ಏನೋ ನನ್ ತಂಗಿ ಮಗುನ ದತ್ತು ತಗೋಬೇಕಾ? ಮಗುನ ಉಡ್ಸ್ಕೊಳ್ಳೋದಕ್ಕೆ ತುಂಬಾ ದಾರಿಗಳಿವೆ. ಆದ್ರೆ ಆ ಮಗು ಯಾರು ಹುಟ್ಟಿದ್ಯೋ, ಹೇಗ್ ಹುಟ್ಟಿದ್ಯೋ, ಕುಲ ಯಾವ್ದು, ಜಾತಿ ಯಾವ್ದು ಅನ್ನೋದೇ ಗೊತ್ತಿರಲ್ಲ. ಅಂತ ಮಗು ನಾವ್ ದತ್ತು ತಗೋಬೇಕಾ? ನಮ್ಮ ಕುಲ ಅಲ್ದಿರೋರ್ ಮನೇಲಿ ನಾವ್ ಒಂದ್ ತೊಟ್ಟು ನೀರ್ ಕೂಡ ಕುಡಿಯಲ್ಲ. ಅಂತದ್ರಲ್ಲೇ ಈ ಮಗುನ್ ತಂದು ಇಲ್ಲಿ ಬಿಡ್ತೀರಾ ನೀವು? ಮೊದ್ಲ ನಿನ್ನನ್ ಬೈಬೇಕು ಬಾವ. ಇಂಥವ್ರನ್ನೆಲ್ಲ ಮನೆಯೊಳಗ್ ಸೇರಿಸ್ತಿರಲ್ಲ. ಏಯ್, ಮರ್ಯಾದೆಗೆ ಆಚೆ ಹೋಗ್ತೀರಾ ಇಲ್ಲ ಕತ್ತಿಡೋದ್ ತಳ್ಬೇಕಾ? ಏನಮ್ಮ ಇದು? ಎಷ್ಟ್ ಸಲಿ ಹೇಳಿಲ್ಲ ನಿನಗೆ? ಇಂಥವ್ರನ್ನೆಲ್ಲ ಮನೆ ಕರ್ಕೊಂಡ್ ಬರ್ತೀಯ ನೀನು? ನಿನಗ್ ಬೇಕಾಗಿರೋದ್ ಮಗು ಅಲ್ವಾ ಬಾಬಾ? ಹೇಳು, ನಾನ್ ಕರ್ಕೊಂಡ್ ಬರ್ತೀನಿ. ಎಷ್ಟು ಡಾಕ್ಟರ್ಗಳು ಗೊತ್ತಿಲ್ಲ ನನಗೆ? ಒಳ್ಳೆ ಡಾಕ್ಟರ್ ಕನ್ಸಲ್ಟ್ ಮಾಡ್ಬೇಕಲ್ವಾ? ಅದನ್ ಬಿಟ್ಟು